ಹಲೋ ಮಕ್ಳೇ, ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ಒಂದು ಮಜಾವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಾವೆಲ್ಲರೂ ಪ್ರತಿದಿನ ನೋಡ್ತೀವಿ, ಆದ್ರೆ ಜಾಸ್ತಿ ಯೋಚನೆ ಮಾಡಲ್ಲ. ಹೌದು. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ದೋಸೆ ತಿಂತೀವಿ ಅಲ್ವಾ? ದೋಸೆ. ಅದೇ ನಾವು ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಚಪಾತಿ ಅಥವಾ ಪರೋಟ ಇರುತ್ತೆ. ನಿಜ. ನಾವೆಲ್ಲರೂ ಒಂದೇ ದೇಶದಲ್ಲಿದ್ರೂ ಈ ತರಹ ಬೇರೆ ಬೇರೆ ಊಟ, ಬೇರೆ ಬೇರೆ ಭಾಷೆ ಯಾಕಿದೆ ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ? ಖಂಡಿತ ಅನ್ಸಿರುತ್ತೆ. ನಾವು ವಾಸ ಮಾಡುವ ಈ ಹ್ಯೂಮನ್ ಸೊಸೈಟಿ ಅಂದ್ರೆ ಈ ಮಾನವ ಸಮಾಜ ಒಂಥರ ದೊಡ್ಡ ಡಿಟೆಕ್ಟಿವ್ ಕಥೆ ತರ. ಭಲೆ, ಡಿಟೆಕ್ಟಿವ್ ಕಥೆ? ಹೌದು. ಈ ರಹಸ್ಯ ಭೇದಿಸುವ, ನಮ್ಮ ಪ್ರಪಂಚನ ಅರ್ಥ ಮಾಡ್ಕೊಳ್ಳೋ ವಿಷಯಕ್ಕೆ ನಾವು ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ. ಓಹೋ, ಸೋಷಿಯಲ್ ಸೈನ್ಸ್. ಹೌದು. ನಮ್ಮ ಪ್ರಪಂಚದಲ್ಲಿ ಈ ಥರ ಬೇರೆ ಬೇರೆ ಬಗೆಯ ಊಟ, ಬಟ್ಟೆ, ಭಾಷೆ ಇದೆಲ್ಲ ಇದೆಯಲ್ಲ, ಅದನ್ನ ನಾವು ಡೈವರ್ಸಿಟಿ ಅಂತ ಕರಿತೀವಿ. ಅರೆ ವಾ, ಡೈವರ್ಸಿಟಿ. ಇಷ್ಟೆಲ್ಲ ಬೇರೆ ಬೇರೆ ಇದ್ರೂ ನಾವೆಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಬದುಕೋದಿದೆಯಲ್ಲ, ಅದೊಂದು ದೊಡ್ಡ ಪಜಲ್. ಆ ಕಷ್ಟದ ಪಜಲ್ನ ಕಾಂಪ್ಲೆಕ್ಸಿಟಿ ಅಂತ ಹೇಳ್ಬಹುದು. ಆದ್ರೆ ಕಾಯ್ರಿ, ಈ ಪಜಲ್ ಬಿಡಿಸೋಕೆ ಡಿಟೆಕ್ಟಿವ್ ತರಹ ನಮ್ ಹತ್ರ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಲ್ವಲ್ಲ? ಹೌದು, ಇಲ್ಲ. ಆಮೇಲೆ ಭಾಷೆ ಅಥವಾ ಊಟದ ಬಗ್ಗೆ ನಾವು ಸುಮ್ನೆ ಕತೆ ಕಟ್ಟೋಕಾಗಲ್ವಾ ಅಲ್ವಾ? ಸುಮ್ನೆ ಹೀಗಿರ್ಬೋದು ಅಂತ ಊಹೆ ಮಾಡೋದಾ? ಖಂಡಿತ ಸುಮ್ನೆ ಊಹೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಸೈಂಟಿಫಿಕ್ ಮೆಥಡ್ಸ್ನ ಬಳಸ್ತೀವಿ. ಸೈಂಟಿಫಿಕ್ ಮೆಥಡ್ಸ್ ಅಂದ್ರೆ ಹೇಗೆ? ಅಂದ್ರೆ ಇದರ ಅತಿ ಮುಖ್ಯವಾದ ಅಸ್ತ್ರ ಎಂಕ್ವೈರಿ. ಎಂಕ್ವೈರಿ ಅಂದ್ರೆ ಪ್ರತಿಯೊಂದಕ್ಕೂ ಯಾಕೆ ಮತ್ತೆ ಹೇಗೆ ಅಂತ ಪ್ರಶ್ನೆ ಮಾಡೋದು. ಓ, ಪ್ರಶ್ನೆ ಮಾಡೋದು. ಹೌದು. ಉದಾಹರಣೆಗೆ, ನಮ್ಮೂರಿನ ರೈತರು ಭತ್ತವನ್ನೇ ಯಾಕೆ ಬೆಳಿತಾರೆ, ಗೋಧಿ ಯಾಕೆ ಬೆಳೆಯಲ್ಲ ಅಂತ ಕೇಳೋದು. ಅರ್ಥವಾಯ್ತು. ಅಂದ್ರೆ ಒಂದೇ ವಿಷಯನ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೇಕು. ಇದಕ್ಕೆ ಅಲ್ವಾ ಮಲ್ಟಿಡಿಸಿಪ್ಲಿನಾರಿಟಿ ಅನ್ನೋದು? ಹೌದು, ಅದೇ ಮಲ್ಟಿಡಿಸಿಪ್ಲಿನಾರಿಟಿ. ಇದು ಒಂಥರ ಒಂದೇ ದೋಸೆನ ರೈತನ ಕಣ್ಣಿಂದ, ಅಡ್ಗೆ ಮಾಡೋವರ ಕಣ್ಣಿಂದ, ಮತ್ತೆ ಅದನ್ನ ಬಾಯಲ್ಲಿ ನೀರೂರಿಸುತ್ತಾ ತಿನ್ನುವ ನಮ್ಮ ಕಣ್ಣಿಂದ ಬೇರೆ ಬೇರೆಯಾಗಿ ನೋಡ್ದ ಹಾಗೆ ಅಲ್ವಾ? ಅದ್ಭುತವಾಗಿ ಹೇಳಿದ್ರಿ. ಆ ಮಲ್ಟಿ ಡಿಸಿಪ್ಲಿನಾರಿಟಿ ಅನ್ನೋ ಮ್ಯಾಜಿಕ್ ಕನ್ನಡಕ್ಕೆ ಹಾಕೊಂಡು ನೋಡಿದಾಗ ಈ ಪ್ರಪಂಚ ಅರ್ಥ ಮಾಡ್ಕೊಳ್ಳೋಕ್ಕೆ 5 ಮುಖ್ಯ ಥೀಮ್ಸ್, ಅಂದ್ರೆ 5 ಮ್ಯಾಜಿಕ್ ಕೀಲಿಗಳು ಸಿಗುತ್ತೆ. ವಾವ್, 5 ಮ್ಯಾಜಿಕ್ ಕೀಲಿಗಳಾ? ಮೊದಲನೇದು ಯಾವ್ದು? ಮೊದಲನೇದು ಜಾಗ್ರಫಿ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಭೂಮಿ, ಮಳೆ ಮತ್ತೆ ಹವಾಮಾನ. ನಾವು ದೋಸೆಗೆ ಅಕ್ಕಿ ಬಳಸಲು ಕಾರಣ ನಮ್ಮ ಜಾಗ್ರಫಿ ಭತ್ತ ಬೆಳೆಯಲು ಸಹಾಯ ಮಾಡುತ್ತೆ. ಓ, ಹಾಗಾದ್ರೆ ಆ ದೋಸೆ ಹಿಟ್ಟನ್ನ ರುಬ್ಬಿ ಹುಳಿ ಬರಿಸುವ ಐಡಿಯಾ ನಮ್ಮ ತಾತ ಅಜ್ಜಿರಿಂದ ಬಂತಲ್ವಾ? ಅದು 2ನೇ ಕೀಲಿ, ಹಿಸ್ಟ್ರಿ ಅಲ್ವಾ? ನಿಖರವಾಗಿ. ಹಿಂದಿನ ಕಾಲದವರ ಒಳ್ಳೆಯ ಐಡಿಯಾಗಳನ್ನ ಕಲಿಯುವುದು ಮತ್ತೆ ಅವರು ಮಾಡಿದ ತಪ್ಪುಗಳನ್ನ ತಿದ್ದಿಕೊಳ್ಳುವುದು ಹಿಸ್ಟ್ರಿ. ಸೂಪರ್. ಮತ್ತೆ 3ನೇ ಕೀಲಿ ಯಾವುದು? ಆ ದೋಸೆನ ಹಬ್ಬದ ದಿನ ಮನೆಯವರೆಲ್ಲರೂ ಒಟ್ಟಿಗೆ ಕೂತು ತಿನ್ನುವಾಗ ಸಿಗುವ ಖುಷಿ, ಅಥವಾ ದೀಪಾವಳಿಯಂತಹ ಹಬ್ಬಗಳ ಆಚರಣೆ, ಇವೆಲ್ಲವೂ ನಮ್ಮ ಕಲ್ಚರ್ ಮತ್ತು ಹೆರಿಟೇಜ್ನ ಒಂದು ಭಾಗ. ಇದು 3ನೇ ಕೀಲಿ. ಹಾ, ದೀಪಾವಳಿ ಅಂದ್ರೆ ನನ್ಗೂ ತುಂಬಾ ಇಷ್ಟ. ಆದ್ರೆ ಈ ದೋಸೆ ತಿನ್ನುವಾಗ ನಾವೆಲ್ಲರೂ ಜಗಳಾಡದೆ ಯಾರ್ ಎಷ್ಟು ತಿನ್ಬೇಕು ಅಂತ ನ್ಯಾಯವಾಗಿ ಹಂಚ್ಕೊಳ್ತೀವಲ್ವಾ? ಹೌದು, ಹಂಚ್ಕೊಳ್ತೀವಿ. ಅಥವಾ ಆ ಶಾಲೆಯ ಆಟದ ಮೈದಾನದಲ್ಲಿ ನಾವೆಲ್ಲರೂ ಸೇರಿ ಕ್ರಿಕೆಟ್ ಆಡ್ಬೇಕಾ, ಕಬಡ್ಡಿ ಆಡ್ಬೇಕಾ ಅಂತ ವೋಟ್ ಮಾಡ್ತೀವಲ್ಲ, ಅದು ಗವರ್ನೆನ್ಸ್ ಮತ್ತೆ ಡೆಮೋಕ್ರಸಿಗೆ ಸೇರುತ್ತೆ ಅಂತ ನನಗನ್ನಿಸುತ್ತೆ. ಭಲೇ, ತುಂಬಾ ಸರಿಯಾಗಿ ಕನೆಕ್ಟ್ ಮಾಡಿದ್ರಿ. ನಿಯಮಗಳು ಇದ್ರೆ ಮಾತ್ರ ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಎಲ್ಲರೂ ರೂಲ್ಸ್ ಫಾಲೋ ಮಾಡಬೇಕು, ಎಲ್ಲರ ಮಾತಿಗೂ ಬೆಲೆ ಇರಬೇಕು ಅನ್ನೋದೇ ಗವರ್ನೆನ್ಸ್. ಗ್ರೇಟ್. ಹಾಗಾದ್ರೆ ಕೊನೆಯ 5ನೇ ಕೀಲಿ ಯಾವುದು? ಇನ್ನು 5ನೇ ಥೀಮ್ ಇದೆ. ದೋಸೆ ಮಾಡಲು ಬೇಕಾದ ಅಕ್ಕಿಯನ್ನ ಅಂಗಡಿಯಿಂದ ಕೊಂಡುಕೊಳ್ಳುವುದು, ಆಮೇಲೆ ರೈತರು ಅದರಿಂದ ಹಣ ಗಳಿಸುವುದು, ಮಾರುಕಟ್ಟೆಯ ವ್ಯಾಪಾರ, ಇದೆಲ್ಲವೂ ನಮ್ಮ ಎಕನಾಮಿಕ್ ಲೈಫ್. ಅರೆ ವಾ, ಅಂದ್ರೆ ಈ 5 ವಿಷಯಗಳು, ಹವಾಮಾನ, ಹಳೆಯ ಕಥೆಗಳು, ನಮ್ಮ ನಿಯಮಗಳು ಮತ್ತೆ ಹಣ, ಇವೆಲ್ಲವೂ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲಲ್ವಾ? ಎಲ್ಲವೂ ಒಂದಕ್ಕೊಂದು ಸೇರಿಕೊಂಡಿದೆ. ಹೌದು, ಇದು ಒಂದು ಬಲವಾದ ಹಗ್ಗದ ತರಹ ಅಥವಾ ಫ್ರೆಂಡ್ಶಿಪ್ ಬ್ಯಾಂಡ್ನ ದಾರಗಳ ತರಹ ಒಂದಕ್ಕೊಂದು ಬೆಸೆದುಕೊಂಡಿದೆ. ಒಂದನ್ನ ಬಿಟ್ಟು ಇನ್ನೊಂದು ಇರಲ್ಲ. ಓ, ಒಂದನ್ನ ಬಿಟ್ಟು ಇನ್ನೊಂದು ಇರಲ್ಲ? ಖಂಡಿತ. ಇದನ್ನೇ ನಾವು ಇಂಟರ್ ಕನೆಕ್ಟೆಡ್ನೆಸ್ ಅಂತ ಕರಿತೀವಿ. ರೈತರು ಬೆಳೆದರೆ ಮಾತ್ರ ನಮಗೆ ಊಟ, ನಮ್ಮತ್ರ ಹಣ ಇದ್ರೆ ಮಾತ್ರ ರೈತರಿಗೆ ಲಾಭ. ವಾವ್,
ಇದೆಲ್ಲ ತಿಳಿದುಕೊಂಡ್ರೆ ನಮ್ಮ ಪ್ರಪಂಚ ಈಗ ಹೇಗಿದೆ, ನಾವು ಯಾಕೆ ಈಗಿದ್ದೀವಿ ಅನ್ನೋ ಪ್ರೆಸೆಂಟ್ ಅರ್ಥ ಆಗತ್ತೆ, ಜೊತೆಗೆ ನಮ್ಮ ಮುಂದಿನ ದಿನಗಳ ಫ್ಯೂಚರ್ ಅನ್ನು ಇನ್ನಷ್ಟು ಸುಂದರವಾಗಿ ಮತ್ತು ಸುರಕ್ಷಿತವಾಗಿ ಮಾಡಬಹುದು. 100% ಸತ್ಯ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಮಕ್ಕಳೇ, ನಿಮಗೆ ಒಂದು ಕುತೂಹಲದ ಪ್ರಶ್ನೆ. ಹೇಳಿ ಹೇಳಿ. ನಿಮ್ಮ ತಟ್ಟೆಯಲ್ಲಿರುವ ಇಂದಿನ ಊಟದ ಹಿಂದೆ ಇರುವ ಜಾಗ್ರಫಿ, ಹಿಂದಿನ ಕಾಲದ ಹಿಸ್ಟ್ರಿ ಮತ್ತು ಮಾರುಕಟ್ಟೆಯ ಎಕನಾಮಿಕ್ ಲೈಫ್ನ ಕಥೆ ಏನು ಅಂತ ಊಟ ಮಾಡುವಾಗ ಒಮ್ಮೆ ಯೋಚಿಸಿ ನೋಡಿ. ಬಾಯ್ ಮಕ್ಕಳೇ.